ಗಳಿಗೆ ದೇಣಿಗೆಯನ್ನು ಕೊಡ್ತಾ ಅವರಿಗೆ ಅವ್ರದೇ ಆದಂಥ ಒಂದು ಸಹಕಾರ ಬೆಂಬಲವನ್ನು ಕೊಡ್ತಾ ಆ ಒಂದು ಮುಗ್ಧ ಮನಸ್ಸಿನ ಮನೋಭಾವ ಈ ಕಲಾಪೋಷಣೆಲ್ಲ ಅಳವಡಿಸ್ಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಅವ್ರ ಕೈಯಲ್ಲಾಗಿ ಸಹಾಯ ಮಾಡ್ತಾ ಈ ಕಲಾ ಪ್ರಪಂಚನ ಬೆಳಗ್ತಾ ಉನ್ನತ ಮಟ್ಟಕ್ಕೆ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಆ ಮಾಷಾಲನ ಕೃಪೆಯಿಂದ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಆಯುರ ಆರೋಗ್ಯ ಭಾಗ್ಯ ಭೋಗಾದಿಗಳನ್ನೆಲ್ಲ ಚಾಂದ್ರಪಾಷ ಅವ್ರಿಗೂ ಹಾಗೂ ಅವರ ಮಗ ಆದಂಥ ಸರ್ಫರಾಜ್ ಹುಸೇನ್ ಹಾಗೂ ಅವರ ಸ್ನೇಹಿತರಿಗೂ ಕೊಟ್ಟು ಸಕಲ ಭೋಗ್ಯ ಭಾಗ್ಯಗಳನ್ನು ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ಸರ್, ಇವತ್ತು ಒಂದು 7ನೇ ಪ್ರೈಸ್ ಗೆದ್ದಿದ್ದೀರಾ, ನಿಮ್ಗೆ ಏನು ಅನಿಸುತ್ತೆ? ನನಗೆ ಒಂದು ಖುಷಿ ಅನಿಸುತ್ತೆ ಸರ್. ಖುಷಿ ಅನಿಸುತ್ತೆ. ఎందుకంటే ప్రతి సಲ ಬಿಡಲ್ಲ, ಟ್ರೈ ಮಾಡಲ್ಲ. ಟ್ರೈ ಅಗೇನ್ ಈ ಅಕ್ಕಿ ಶೋಕಿಯಲ್ಲಿ ಟ್ರೈ ಅಗೇನ್ ಬರ್ತಾನೆ ಇರುತ್ತೆ. ಅದಕ್ಕೆ ಬೇಜಾರಾಗಬಾರ್ದು. ಇನ್ನೊಂದ್ಸಲ ಟ್ರೈ ಮಾಡಲ್ಲ, ಅದಕ್ಕೆ ಅದೃಷ್ಟ ಹೊಡಿಯುತ್ತೆ. ಇವತ್ತಿಲ್ಲ ಅಂತ ನಾಳೆ. ಅಂದರೆ ನೋಡಿ, ದೊಡ್ಡವರು ಒಂದು ಮಾತು ಹೇಳಿದ್ದಾನೆ, ಗೆದ್ದೆ ಗೆಲ್ಲುವ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆಯತನ ಅಂತ. ನಾವು ಟ್ರೈ ಮಾಡಬೇಕು, ನಾವು ಶ್ರಮ ಪಟ್ಟರೆ ಫಲ ಸಿಗೋದು. ಅದಕ್ಕೆ ಗ್ರೀನ್ ಡಾಗ್ ಪ್ರೇರಣೆ ಅಂತ ಹೇಳ್ತಾ ಚಾಮುಂಡೇಶ್ವರಿ ಅವರ ಕನಸುಗಳು ನನಸಾಗಿದೆ. ಅವರ ಈ ಒಂದು ಯಶಸ್ವಿಯ ನಡಿಗೆ ಗಿರಿಬಾದಿ ಕಲಾ ಪ್ರಪಂಚದಲ್ಲಿ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಲಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಮಾಷಾಲನ ಕೃಪೆ ಈ ದಾವಡಿ ಮೇಲೆ, ಅವರ ಆರೋಗ್ಯದ ಮೇಲೆ, ಅವರ ಹಿತ ಚಿಂತನೆ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಅಪ್ಡೇಟ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಗಲಿ ಬರ್ತಿರೋದ ರಕ್ತಾಲ್ ಬೆಟ್ಟವ.